ओम प्रणो देवी सरस्वती वाजेभिर्वाजिनीवती धीनाममित्र्यवत् ओम वाग्देव्यै नमः श्री गुरुभ्यो नमः हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ಲಾಭದಾಯಕ, ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವಿಶೇಷವಾಗಿ ಈ ಶನಿಯ ಬದಲಾವಣೆ ಇದೆಯಲ್ಲ, 2025 ಮಾರ್ಚ್ 28ನೇ ತಾರೀಕು ಶನಿ ಪರಮಾತ್ಮ ತಮ್ಮ ಬದಲಾವಣೆಯನ್ನು ಕಾಣ್ತಾ ಇದ್ದಾರೆ. ಅಂದರೆ ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಈ ಸಂದರ್ಭವನ್ನು ಪರ್ವಕಾಲ ಅಂತ ಕರಿತೀವಿ. ಸಾಧಾರಣವಾಗಿ ನೀವು ನೋಡಿದಂಗೆ ಸಾಡೆ ಸಾತಿ, ಅರ್ಧಾಷ್ಟಮ, ಕಂಟಕ ಶನಿ, ಅಷ್ಟಮ, ಪಂಚಮ, ಜನ್ಮ ಶನಿ, ಅಂತ್ಯ ಶನಿ, ಪ್ರಾರಂಭ ಶನಿ, ಹೀಗೆ ಶನಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಹಲವಾರು ರಾಶಿಗಳು ಎದುರಿಸ್ತಾ ಇದ್ದಾರೆ, ಎದುರಿಸಬೇಕಾಗಿ ಬರುತ್ತೆ. ಆದರೆ ಇನ್ನು 2.5 ವರ್ಷ ಕಾಲಕ್ಕೆ, ಇದೇ ಮಾರ್ಚ್ 2025 28ನೇ ತಾರೀಕು ಮಾರ್ಚಿಂದ ಇನ್ನು 2.5 ವರ್ಷಗಳ ಕಾಲಕ್ಕೆ ಅತ್ಯಂತ ಸಂತೋಷವನ್ನು ಪಡುವಂತಹ 5 ರಾಶಿಗಳು ಹಾಗೂ ಶನಿಯ ಪ್ರಭಾವಕ್ಕೆ ಒಳಗಾಗದೇ ಇರುವಂತಹ ರಾಶಿಗಳು, ರಾಜಯೋಗ ಅನ್ನುವಂತಹ ಹೆಸರು. ರಾಜಯೋಗ ಅಂದರೆ ನೀವೇನು ಕೋಟೇಶ್ವರ ಆಗ್ಬಿಡ್ತೀರಾ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿಬಿಡ್ತೀರಾ ಅಂತಲ್ಲ, ಒಂದು ಯೋಗ. ಶನಿ ದೃಷ್ಟಿ ಬೀಳಲಿಲ್ಲ ಅಂದರೆ ಅದು ರಾಜಯೋಗ ಅಂತ ತಗೋಬೇಕು ನಾವು. ಅಂಥ 5 ಅದೃಷ್ಟ ರಾಶಿಗಳು ಯಾವುವು ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಮುಖ್ಯವಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಶನಿ ಪರಮಾತ್ಮ 10ನೇ ಮನೆಯಲ್ಲಿದ್ದರು. ಈ ಮಾರ್ಚ್ 28ನೇ ತಾರೀಕು 2025ಕ್ಕೆ ಶನಿ ಬಂದು ಲಾಭಸ್ಥಾನಕ್ಕೆ ಬರ್ತಾ ಇದ್ದಾರೆ. ನಿಮ್ಮ ರಾಶಿಯಿಂದ 11ನೇ ಮನೆ, ಹೌಸ್ ಆಫ್ ಗೇನ್, ಲಾಭಸ್ಥಾನಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಇನ್ನು 2.5 ವರ್ಷ ವೃಷಭ ರಾಶಿಯವರಿಗೆ ಲಾಭದ ಶನಿ, ಸಂತೋಷವನ್ನು ಪಡುವಂತಹ ಸಂದರ್ಭ. ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಶನಿ ಸಂಬಂಧಪಟ್ಟಂಥ ಯಾವುದೇ ಪರಿಹಾರಗಳು ಬೇಕಿಲ್ಲ. ಶನಿ ನಿಮಗೆ ಕೆಟ್ಟದ್ದನ್ನು ಮಾಡೋದಿಲ್ಲ. ಶನಿಯಿಂದ ಯಾವುದು ಕೆಟ್ಟದ್ದು ಬರೋದಿಲ್ಲ. ಅಲ್ಲಿಗೆ ವೃಷಭ ರಾಶಿಯವರಿಗೆ ಲಾಭದ ಶನಿ. ಇನ್ನು ಮಿಥುನ ರಾಶಿಯವರಿಗೆ ಭಾಗ್ಯದಲ್ಲಿದ್ದಂಥ ಶನಿ ಕರ್ಮಕ್ಕೆ ಬರ್ತಾ ಇದ್ದಾರೆ. ಕರ್ಮಕಾರಕನೂ ಶನಿನೇ. ಅಂಥ ಕರ್ಮಕಾರಕ ಕರ್ಮಸ್ಥಾನಕ್ಕೆ ಬರ್ತಾ ಇದ್ದಾರೆ ಮಿಥುನ ರಾಶಿಯವರಿಗೆ. ಈ 2.5 ವರ್ಷ ನಿಮಗೆ ಉದ್ಯೋಗದಲ್ಲಿ ಅದ್ಭುತವಾದಂಥ ಯೋಗ, ಜಾಕ್ಪಾಟ್, ಬೆಳವಣಿಗೆ, ಸ್ಥಾನ ಬದಲಾವಣೆ, ವಿದೇಶಿ ಉದ್ಯೋಗ, ಹೀಗೆ ಒಂದಲ್ಲ ಎರಡಲ್ಲ ಮೆಟ್ಲುಗಳನ್ನು ಹತ್ತುತ್ತಾ ಹೋಗ್ತೀರಾ ಮಿಥುನ ರಾಶಿಯವರು. ಕಾರಣ ಕರ್ಮ ಶನಿ ದಶಮ ಸ್ಥಾನಕ್ಕೆ 10ನೇ ಮನೆಗೆ ಬರ್ತಾ ಇದ್ದಾರೆ. ಯಾವುದೇ ತೊಂದರೆ ಇಲ್ಲದೆ ಮಿಥುನ ರಾಶಿಯವರಿಗೆ ಅದ್ಭುತವಾದಂಥ ಯೋಗ ಇನ್ನು 2.5 ವರ್ಷ. ನಂತರ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಲ್ಲಿವರೆಗೂ ಇದ್ದಂಥ ಅಷ್ಟಮ ಶನಿ ಪ್ರಭಾವ ದೂರವಾಗಿ ಶನಿ ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾರೆ. ಭಾಗ್ಯದ ಶನಿ ಭಾಗ್ಯವನ್ನು ಕೊಡ್ತಾರೆ. ಭಾಗ್ಯದ ಶನಿ ಅಂದರೆ 9ನೇ ಮನೆಯಲ್ಲಿ ಶನಿ ಇರ್ತಕ್ಕಂಥದ್ದು. ಯಾವಾಗ ಭಾಗ್ಯದ ಶನಿ ನಿಮಗೆ ಆಕ್ಟಿವೇಟ್ ಆಗುತ್ತೋ ಆಟೋಮೆಟಿಕ್ ಆಗಿ ಕರ್ಕಾಟಕ ರಾಶಿಯವರಿಗೆ ಅತ್ಯಂತ ಉತ್ತಮವಾದ ಫಲ. ಹಲವಾರು ದಿನದಿಂದ ನಿಂತೋಗಿರೋ ಕೆಲಸಗಳು ಪ್ರಾರಂಭ ಆಗುತ್ತೆ. ಹಲವಾರು ದಿನದಿಂದ ಬರದೇ ಇರತಕ್ಕಂಥ ಹಣ ನಿಮ್ಮ ಹತ್ರಕ್ಕೆ ಬರುತ್ತೆ. ಸುಮಾರು ದಿನದಿಂದ ಇದ್ದಂಥ ಸಮಸ್ಯೆಗಳು ನಿಮಗೆ ದೂರ ಆಗುತ್ತೆ. ಒಂದು ಒಳ್ಳೆ ಜೀವನ ಅಥವಾ ಒಂದು ಒಳ್ಳೆ ಬೆಳಕು ಅಥವಾ ಒಂದು ಒಳ್ಳೆ ದಾರಿ ಕಾಣುವಂಥ ಯೋಗ ಕರ್ಕಾಟಕ ರಾಶಿಯವರಿಗೆ ಸಿಗ್ತಾ ಇದೆ. ಇನ್ನು 5ನೇದಾಗಿ ತುಲಾರಾಶಿ. ತುಲಾರಾಶಿಯವರಿಗೆ ಈಗಾಗಲೇ ಪಂಚಮ ಶನಿ ಪ್ರಭಾವದಿಂದ, ಅದಕ್ಕೂ ಮುನ್ನ 2.5 ವರ್ಷ ಮುಂದೆಯಿಂದ ಅರ್ಧಾಷ್ಟಮ ಶನಿಯಿಂದ ಒಟ್ಟು 5 ವರ್ಷ ಕಷ್ಟವನ್ನು ಕಂಡಂತಹ ತುಲಾರಾಶಿಯವರಿಗೆ ಸಂಪೂರ್ಣ ಬಿಡುಗಡೆ. ಶನಿ ಪಂಚಮದಿಂದ ದೂರ ಆಗಿ ಷಷ್ಠಕ್ಕೆ ಹೋಗ್ತಾರೆ. ನಿಮ್ಮ ರಾಶ್ಯಾಧಿಪತಿ ಶುಕ್ರನಿಗೆ ಮಿತ್ರ. ಹಾಗಾಗಿ ತುಲಾರಾಶಿಯವರಿಗೆ ಶನಿ ಪ್ರಭಾವದಿಂದ ದೂರವಾಗ್ತಾ ಇದ್ದೀರಾ. ಮೇಲಾಗಿ ಗುರುಬಲನೂ ಬರ್ತಾ ಇದೆ ಮೇ ತಿಂಗಳ 15ನೇ ತಾರೀಕು. ತುಲಾರಾಶಿಯವರಿಗೆ ಇದ್ದಂಥ ಸಮಸ್ಯೆಗಳು ದೂರವಾಯಿತು. ಹೊಸ ಸಮಸ್ಯೆಗಳು ಬರೋದನ್ನು ಅಡ್ಡಿ ಮಾಡಿದ್ದಾಯಿತು. ಇರುವ ಸಮಸ್ಯೆಗಳಿಗೆ ಫುಲ್ ಸ್ಟಾಪ್ ಆಯಿತು. ಹೊಸದಾಗಿ ಜೀವನವನ್ನು ಕಟ್ಕೊಳ್ಬೇಕಾದ್ರೆ ಇದು ಬಹಳ ಪ್ರಶಸ್ತವಾದಂಥ ಸಂದರ್ಭ. ತುಲಾರಾಶಿಯವರಿಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಮಕರ ರಾಶಿ. 7.5 ವರ್ಷದಿಂದ ನೊಂದು ಬೆಂದು ದುಃಖಪಟ್ಟು ಜೀವನ ಬೇಡ ಅಂತ ಸಾಕಾಗಿ ಯೋಚನೆ ಮಾಡ್ತಾ ಇದ್ದಂಥ ವ್ಯಕ್ತಿಗಳಿಗೆ, ಮರಳುಗಾಡಿನಲ್ಲಿದ್ದಂಥ
7.5 ವರ್ಷ ಮರಳುಗಾಡಲ್ಲಿ ನೀರಿಲ್ಲದೆ ಇದ್ದಂಥ ನಿಮಗೆ ಏಕಾಏಕಿ ಹಾಲು ಸಿಕ್ಕದಷ್ಟು ಸಂತೋಷ ಆಗುತ್ತೆ ಈ ಮಾರ್ಚ್ 28, 2025ರಲ್ಲಿ. ಕಾರಣ ಸಾಡೆ ಸಾತಿ ಮುಕ್ತಾಯ ಮಕರ ರಾಶಿಯವರಿಗೆ. ಸಾಡೆ ಸಾತಿ ಮುಕ್ತಾಯ ಆದರೆ ಶನಿ ಪ್ರಭಾವದಿಂದ ನೀವು ದೂರ ಆದ್ರಿ ಅಂತ ಅರ್ಥ. ಮೊದಲೇ ನಿಮ್ಮ ರಾಶ್ಯಾಧಿಪತಿ ಶನಿನೇ. ಹಾಗಾಗಿ ಶನಿಯ ಪ್ರಭಾವ ನಿಮಗೆ ಕೆಟ್ಟದ್ದಾಗದೆ ಇನ್ನು ಮುಂದಕ್ಕೆ ಈ 7.5 ವರ್ಷದಿಂದ ಏನೇನೋ ನೆಗೆಟಿವ್ ಆಯಿತೋ ಇಂಟು 10 ಟೈಮ್ಸ್ ನಿಮಗೆ ಪಾಸಿಟಿವನ್ನು ಕೊಡುವಂಥದ್ದು ಶನಿ. ಹಾಗಾಗಿ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮಕರ ರಾಶಿಯವರಿಗೆ ಅದ್ಭುತವಾದಂಥ ಶನಿ ಪ್ರಭಾವದ ಯೋಗದಿಂದ ಉತ್ತಮವಾದ ಜೀವನವನ್ನು ಕಾಣ್ತೀರ. ನೋಡಿದ್ರಲ್ಲ, 5 ರಾಶಿಗಳವರೆಗೆ ಇನ್ನು 2.5 ವರ್ಷ ಶನಿಯಿಂದ ಯಾವುದೇ ಪ್ರಭಾವ ನೆಗೆಟಿವ್ ಆಗಿಲ್ಲದೆ ಸುಖ, ಸಂತೋಷ, ಸಮೃದ್ಧಿ, ಬಾಳ್ವೆಯನ್ನು ಕಾಣುವಂತಹ ಅದ್ಭುತವಾದ ರಾಶಿ ಈ 5 ರಾಶಿಗಳು. ಯಾವುದೇ ಶನಿ ಪೂಜೆ, ಶನಿ ಶಾಂತಿ, ಶನಿ ಹೋಮ, ದಾನ, ದರ್ಶನ ಏನೇನೂ ಬೇಕಾಗಿಲ್ಲ. ಈ 5 ರಾಶಿಯವ್ರಿಗೂ ಸಂತೋಷವಾಗಿ ನೀವು ಜೀವನ ಮಾಡಿ. ಇಲ್ಲ ಗುರುಗಳೇ, ನಾನು ಹೆಂಗೂ ಶನಿ ಬಿಟ್ಟು ಹೋಗ್ತಾ ಇದ್ದಾರೆ, ನಾವು ಸೇವೆ ಮಾಡ್ತೀವಿ, ಏನಾದರೂ ಪೂಜೆ ಮಾಡಿಸ್ಕೊಳ್ಳೋದಿಲ್ಲ, ಏನೋ ಸೇವೆ ಮಾಡ್ತೀವಿ ಅನ್ನೋದಾದರೆ ಎಲ್ಲಾದರೂ ಶನಿ ಶಾಂತಿ ಆಗ್ತಾ ಇರುತ್ತೆ. ಹೋಗಿ ಸೇವೆ ಮಾಡಿ, ಹೋಗಿ ದರ್ಶನ ಮಾಡಿ, ಹೋಗಿ ಅಲ್ಲಿ ಪಾಲ್ಗೊಳ್ಳಿ. ಕಡ್ಡಾಯವಾಗಿ ನೀವು ಶಾಂತಿ ಮಾಡಬೇಕಂತೇನಿಲ್ಲ. ನಿಮ್ಗೆ ಅನುಕೂಲ ಆದರೆ ನಾನೊಂದು ಶನೀಶ್ವರ ಮಹಾಯಾಗ ಮಾಡ್ತಾ ಇದ್ದೀನಿ ಮಂಚನಹಳ್ಳಿ ಗ್ರಾಮದಲ್ಲಿ. ಚಂದಾಪುರ ದಾಟಿ ರಾಮಿಗೆಸ್ಟೇನ್ ಹೋಟ್ಲ್ ಹತ್ರ ಸಿಗ್ನಲ್ ಹತ್ರ ರೈಟ್ ತೊಗೊಂಡ್ರೆ 3 ಕಿಲೋಮೀಟರ್ ಜಾಗ, ಬಸಪ್ಪನವ್ರ ಕ್ಷೇತ್ರ, 1 ಲಕ್ಷ ಸ್ವಾಕಾರದ ಶನೇಶ್ವರ ಮಹಾಯಾಗ. ಬನ್ನಿ ಅಲ್ಲಿಗೆ. ನೀವು ದುಡ್ಡು ಕಟ್ಟಲಿಲ್ಲ ಅಂದರೂ ಪರವಾಗಿಲ್ಲ, ದುಡ್ಡು ಇಂಪಾರ್ಟೆಂಟ್ ಅಲ್ಲ. ನಿಮ್ಮ 5 ರಾಶಿಯೊಳಗೆ ಶಾಂತಿ ಬೇಕಾಗಿಲ್ಲ, ಬಂದು ದರ್ಶನ ಮಾಡಿ. ಅಪ್ಪ, ಇಷ್ಟು ದಿನ ನೀನು ನನ್ನ ಜೊತೆ ಇದ್ದೆ, ನಿನ್ನ ಅನುಗ್ರಹ ನಂಗೆ ಇತ್ತು, ನಿನ್ನ ಆಗ್ರಹನೂ ನನ್ನ ಮೇಲೆ ಇತ್ತು, ಮುಂದಕ್ಕೆ ನೀನು ನಾನು ಬಿಟ್ಟು ಹೋಗ್ತಾ ಇದೆಯಾ, ನನಗೆ ಒಳಿತು ಮಾಡಪ್ಪ ಅಂತ ಒಂದು ಕೇಳ್ಕೊಳ್ಳಿ. ಥ್ಯಾಂಕ್ಸ್ ಗಿವಿಂಗ್, ಒಂದು ಪ್ರಾರ್ಥನೆ, ಒಂದು ರೆಸ್ಪೆಕ್ಟು. ಇದನ್ನು ನೀವು ಮಾಡೋದ್ರಿಂದ ಕೂಡ ಶನಿ ಮತ್ತಷ್ಟು ಸಂತೋಷ ಮಾಡಿಕೊಂಡು ನಿಮ್ಮ ಅನುಗ್ರಹ ಮಾಡ್ತಾನೆ. ಯಾವುದ್ರ ಬಗ್ಗೆನೂ ಚಿಂತೆ ಬೇಡ. ಈ 5 ರಾಶಿಗಳವರೆಗೆ ಸಂತೋಷ, ಸಮೃದ್ಧಿ, ಸನ್ಮಂಗಳ ಅನ್ನುವಂಥದ್ದು ಪ್ರಾಪ್ತಿ ಆಗುತ್ತೆ. ಹೆಡ್ಡಿಂಗಲ್ಲಿ ಹಾಕ್ಸಿರ್ತೀನಿ ನಾನು. ಇನ್ನು ಈ 5 ರಾಶಿಯವರಿಗೆ 2.5 ವರ್ಷ ಶನಿ ಪ್ರಭಾವ ಇಲ್ಲ, ರಾಜಯೋಗದ ರಾಶಿಗಳು ಅಂತ ಹಾಕ್ಸಿರ್ತೀನಿ. ನೋಡಿ, ಸಂತೋಷ ಪಡಿ, ಖುಷಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.